ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ತುಂಬಾ ಜನ ನನಗೆ ಕಂಪ್ಲೇಂಟ್ ಮಾಡ್ತಾರೆ, ನನ್ನ ಕ್ಲೈಂಟ್ಸ್, ನನಗೆ ಫೌಂಡೇಶನ್ ಯಾವುದು ಸೂಟ್ ಆಗ್ತಿಲ್ಲ, ನಂಗೆ ಮ್ಯಾಚ್ ನನ್ನ ಸ್ಕಿನ್ ಅಕಾರ್ಡಿಂಗ್ ನಂಗೆ ಅದು ಟರ್ನ್ ಆಗಲ್ಲ, ನನಗೆ ಸ್ವೆಟ್ ಜಾಸ್ತಿ ಬರುತ್ತೆ, ಫೌಂಡೇಶನ್ ಅಪ್ಲೈ ಮಾಡಿದಾಗ ಪ್ಯಾಚಿ ಸ್ಕಿನ್ ಜಾಸ್ತಿ ಕಾಣುತ್ತೆ, ಅಂಡ್ ಫೋಟೋಸ್ಗೆ ಎಕ್ಸಾಕ್ಟ್ ಆಗಿ ನನ್ನ ಸ್ಕಿನ್ ಟೋನ್ ಪ್ರಕಾರ ನನಗೆ ಯಾವ ರೀತಿ ಬೇಕೋ ಆ ತರ ಫೋಟೋಸ್ ಬರಲ್ಲ ನನಗೆ ಅನ್ನೋ ಕಂಪ್ಲೇಂಟ್ಸ್ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ. ಫಸ್ಟ್ ನಾವು ಮಾಡೋ ಪ್ರಾಬ್ಲಮ್ ಏನಂದ್ರೆ, ನಮಗ್ ಗೊತ್ತಾದಂಗೆ ನಮ್ಮ ಸ್ಕಿನ್ ಬಗ್ಗೆ ನಮ್ಗೆ ಅಷ್ಟೊಂದು ನಾಲೆಜ್ ಇರಲ್ಲ. ಅದ್ರಲ್ಲೂ ಯಾರು ಏನ್ ಸಜೆಸ್ಟ್ ಮಾಡಿದ್ರೆ ಅದೆಲ್ಲ ಯೂಸ್ ಮಾಡ್ತೀವಲ್ವ ನಾವು. ಫಾರ್ ಸಪೋಸ್ ಒಬ್ರು ಹೇಳಿದ್ರು, ಇಲ್ಲ ಲ್ಯಾಕ್ಮಿ ಚೆನ್ನಾಗಿದೆ, ಈ ಫೌಂಡೇಶನ್ ಚೆನ್ನಾಗಿದೆ, ಇದು ಯೂಸ್ ಮಾಡಿ, ನಾನು ಇದು ಯೂಸ್ ಮಾಡ್ತಿದ್ದೀನಿ. ಇನ್ನೊಬ್ರು ಹೇಳಿದ್ರು, ಇಲ್ಲ ಮೆಬ್ಲಿನ್ ಚೆನ್ನಾಗಿದೆ, ಮೆಬ್ಲಿನ್ ಯೂಸ್ ಮಾಡು, ನನಗೆ ಈ ತರ ಟೋನ್ ಇಟ್ಟು ಈ ತರ ಟರ್ನ್ ಆಗ್ತಿದೆ, ನಂಗೆ ಚೆನ್ನಾಗಿದೆ. ಇದು ಬೇರೆಯವ್ರ ಸಜೆಷನ್ ನಾವು ಕೇಳ್ತೀವಿ. ಎಸ್ಪೆಷಲಿ ಬೇರೆಯವ್ರ ಸಜೆಷನ್ ಅಲ್ಲ, ನಮ್ಮ ಬಗ್ಗೆ ನಮಗ್ ತಿಳಿದಿರ್ಬೇಕು. ಬಿಕಾಸ್ ಬೇರೆಯವ್ರ ಸ್ಕಿನ್ ಬೇರೆ ತರ ಇರುತ್ತೆ, ನಮ್ ಸ್ಕಿನ್ ಬೇರೆ ತರ ಇರುತ್ತೆ, ಇನ್ನೊಬ್ರ ಸ್ಕಿನ್ ಟೆಕ್ಸ್ಚರ್ ಬೇರೆ ತರ ಇರುತ್ತೆ. ಸೊ ಅದನ್ನ ನಾವು ಗಮನಿಸಬೇಕಾಗುತ್ತೆ. ಇನ್ನೊಬ್ರು ಸಜೆಸ್ಟ್ ಮಾಡಿದ್ದು ನಮ್ಗೆ ಇಷ್ಟ ಆಯ್ತು, ಆ ಕಂಪನಿ ನಮ್ಗೆ ಇಷ್ಟ ಆಯ್ತು, ಆ ಬ್ರ್ಯಾಂಡ್ ನಮ್ಗೆ ಇಷ್ಟ ಆಯ್ತು ಅಂದ್ರೆ ನಾವು ಅದೇ ಕಂಪನಿಗೆ ಹೋಗೋಣ, ಅದೇ ಬ್ರ್ಯಾಂಡೇ, ಅದೇ ಪ್ರಾಡಕ್ಟೇ. ಬಟ್ ನಮ್ ಸ್ಕಿನ್ ಯಾವ ತರ ಇದೆಯೋ, ನಮ್ ಸ್ಕಿನ್ ಟೋನ್ ಯಾವ ತರ ಇದೆಯೋ, ನಮ್ ಸ್ಕಿನ್ ಟೆಕ್ಸ್ಚರ್ ಏನು, ಕೆಲವೊಬ್ರಿಗೆ ಆಯಿಲಿ ಇರುತ್ತೆ, ಕೆಲವೊಬ್ರು ಡ್ರೈ ಇರುತ್ತೆ, ಕೆಲವೊಬ್ರು ಕಾಂಬಿನೇಷನ್ ಸ್ಕಿನ್ ಇರುತ್ತೆ, ಅದರ ಅಕಾರ್ಡಿಂಗ್ ತಗೊಳ್ಳಿ. ಅದು ಬೆಸ್ಟ್ ನಮ್ಗೆ. ನಮ್ ಸ್ಕಿನ್ ಸೂಟ್ ಆಗ್ಬೇಕಂದ್ರೆ ಎಸ್ಪೆಷಲಿ ಫಾರ್ ದಟ್. ಅದರಲ್ಲಿ ನಾನೀಗ ನನ್ನ ಸ್ಕಿನ್ ಮೇಲೆ ಟೆಸ್ಟ್ ಮಾಡಿ ನಾನು ನಿಮಗೆ ಡೈರೆಕ್ಟ್ ಆಗಿ ತೋರಿಸ್ತೀನಿ. ನಾವು ಯಾವ ತರ ಫೌಂಡೇಶನ್ ತಗೋಬೇಕು ಅನ್ನೋದು ನಿಮ್ಗೊಂದು ಥಿಯರಿ ಮೈಂಡ್ ಅಲ್ಲಿ ಬರುತ್ತೆ. ಫಸ್ಟ್ ಒನ್ ನೋಡಿ, ಇದು ಡಾರ್ಕರ್ ಶೇಡ್ ಸ್ಪ್ರೆಡ್ ಮಾಡಿದೀನಿ, ಅಂಡ್ ಇದು ಅದಕ್ಕಿಂತ ಲೈಟರ್, ಅಂಡ್ ಇದು ಫುಲ್ಲಿ ಲೈಟರ್ ಶೇಡ್. ಇದು ಬಂದು ಮೀಡಿಯಂ. ಇದ್ರಲ್ಲಿ ನೋಡಿ ನಮ್ಗೆ ಗೊತ್ತಾಗುತ್ತೆ. ಸೊ ಈ ತರ ನಾವು ಫೇಸ್ಗೆ ಅಪ್ಲೈ ಮಾಡಿದಾಗ ಅಥವಾ ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ನಮ್ಗೆ ಯಾವ ಶೇಡ್ ನಮ್ಗೆ ಸೂಟ್ ಆಗುತ್ತೆ. ನೋಡಿ, ಡಾರ್ಕರ್, ಲೈಟರ್. ಸೊ ಹೋಪ್ಫುಲಿ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಅಂಡ್ ನಿಮ್ಗೆ ಯೂಸ್ಫುಲ್ ಆಗಿದ್ರೆ, ಯೂಸ್ಫುಲ್ 100% ಎಲ್ಲರಿಗೂ ಆಗಿರುತ್ತೆ. ಕೆಲವೊಬ್ಬರಿಗೆ ತಿಳಿದಿರುತ್ತೆ, ಕೆಲವೊಬ್ರಿಗೆ ತಿಳಿದಿರಲ್ಲ. ಸೊ ತಿಳಿದಿರೋರಿಗೆ ಓಕೆ, ಪರವಾಗಿಲ್ಲ, ನಮಗೆ ಗೊತ್ತಿತ್ತು ಅನ್ನೋದು ಬರುತ್ತೆ. ಗೊತ್ತಿಲ್ಲದೆ ಇರೋರಿಗೆ ಇದೊಂದು ನಾಲೆಜ್ ಸಿಗ್ದಂಗಿರುತ್ತೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಕೆಳಗಡೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ನಾನು ನಿಮಗೆ ಸೆಂಡ್ ಮಾಡಿರ್ತೀನಿ. ಸೊ ಅದನ್ನು ಫಾಲೋ ಮಾಡಿ, ಕಾಮೆಂಟ್ ಮಾಡಿ, ಅಂಡ್ ಕಾಮೆಂಟ್ಸ್ ಅಲ್ಲಿ ನಿಮ್ಮ ಡೌಟ್ಸ್ ಏನೇ ಇದ್ರು ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ನಾ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಡೌಟ್ಸ್ ಏನಿದ್ರು ಅದನ್ನ ನಾನು ಕ್ಲಾರಿಫೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.